ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪೋಸ್ಟರ್. ನಮ್ಮ ಇವತ್ತಿನ ವಿಡಿಯೋ ಕೋರ್ಟ್ ಕಚೇರಿ. ಇದು ಒಂದು ಲಾಯರ್ ಆಗಬಾರದು ಅಂದುಕೊಂಡು ಲಾಯರ್ ಆದ ಹುಡುಗನ ಸ್ಟೋರಿ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕಥೆಯ ಆರಂಭ ಕೋರ್ಟ್ ಅಲ್ಲಿ ಆಗುತ್ತೆ. ಇಲ್ಲಿ ಲಾಯರ್ಸ್ ಮತ್ತು ಪೊಲೀಸರ ನಡುವೆ ಜಗಳ ನಡೀತಿರುತ್ತೆ. ಇಲ್ಲಿ ನಮಗೆ ಮೂವಿಯ ಹೀರೋ ಪರಮ್ನ ತೋರಿಸ್ತಾರೆ. ಪರಮ್ ನೆಲದ ಮೇಲೆ ಬಿದ್ದಿರ್ತಾನೆ. ಇಲ್ಲಿ ಪರಮ್ ನಮ್ಮ ಕಡೆ ನೋಡಿ ಹೇಳ್ತಾನೆ, ನಾನು ಲಾಯರ್ ಆಗ್ಬೇಕು ಅಂತ ಎಂದು ಅಂದುಕೊಂಡಿಲ್ಲ, ಆದ್ರೆ ಈಗ ಲಾಯರ್ ಆಗಿ ಈ ಒಂದು ಕಿರಿಕಿರಿಯಲ್ಲಿ ಸಿಕ್ಕಾಕೊಂಡಿದ್ದೀನಿ ಅಂತ ಹೇಳ್ತಾನೆ. ಈಗ ಪರಮ್ನ ಬಾಲ್ಯವನ್ನ ತೋರಿಸಲಾಗುತ್ತೆ. ಪರಮ್ ಸಣ್ಣವನಿದ್ದಾಗ ಇವನ ಫ್ರೆಂಡ್ಸ್ ಎಲ್ಲ ಡಾಕ್ಟರ್, ಇಂಜಿನಿಯರ್ ಅಥವಾ ಪೊಲೀಸ್ ಆಗ್ತೀವಿ ಅಂತ ಹೇಳ್ತಿರ್ತಾರೆ. ಆದ್ರೆ ಪರಮ್ಗೆ ಅಂತ ಆಪ್ಷನ್ ಇರೋದಿಲ್ಲ. ಯಾಕಂದ್ರೆ ಅವನ ತಂದೆ ಒಬ್ಬ ದೊಡ್ಡ ಲಾಯರ್ ಆಗಿದ್ದರಿಂದ ಪರಮ್ ಕೂಡ ಅವರ ತಂದೆಯಂತೆಯೇ ಲಾಯರ್ ಆಗ್ತಾನೆ ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಪರಮ್ಗೆ ಲಾಯರ್ ಆಗೋದು ಇಷ್ಟ ಇರಲ್ಲ. ಯಾಕಂದ್ರೆ ಪರಮ್ ತಂದೆ ಯಾವಾಗ್ಲೂ ಬಿಸಿ ಇರ್ತಾರೆ ಮತ್ತು ಅವನ ತಂದೆನ ಭಯಪಡಿಸೋಕೆ ರೌಡಿಗಳು ಮತ್ತು ಬಾಹುಬಲಿಗಳು ಅವಾಗವಾಗ ಅವರ ಮನೆಗೆ ಬರ್ತಿರ್ತಾರೆ. ಪರಮ್ ತನ್ನ ಮುಂದೆ ಒಂದು ಕೊಲೆ ಆಗೋದನ್ನ ಸಹ ನೋಡಿರ್ತಾನೆ. ಈಗ ಪರಮ್ ಸ್ಟಡಿ ಎಲ್ಲ ಕಂಪ್ಲೀಟ್ ಆಗುತ್ತೆ. ಅವನು ಲಾ ಡಿಗ್ರಿ ಮಾಡಬಾರ್ದು ಅನ್ಕೋತಾನೆ. ಆದ್ರೆ ಅವನ ತಂದೆಗೆ ಉತ್ತರ ಕೊಡೋಕೆ ಆಗದೆ ಅವನು ಲಾ ಡಿಗ್ರಿ ಮಾಡಿರ್ತಾನೆ. ಈಗ ಪರಮ್ ತಂದೆ ಹರೀಶ್ ಪರಮ್ಗೆ ನಾಳೆಯಿಂದ ನೀನು ಕೋರ್ಟ್ಗೆ ಬಾ ಅಂತ ಹೇಳ್ತಾನೆ. ಇಲ್ಲೂ ಕೂಡ ಪರಮ್ ಏನು ಹೇಳೋಕ್ಕಾಗದೆ ಸರಿ ಅಂತ ಒಪ್ಕೋತಾನೆ. ಈಗ ಪರಮ್ ಮಾರನೇ ದಿನ ಕೋರ್ಟ್ಗೆ ಹೋಗ್ತಾನೆ. ಇಲ್ಲಿ ಹರೀಶ್ ಜೂನಿಯರ್ ಸೂರಜ್ ಬಂದು ಹರೀಶ್ಗೆ ಇವತ್ತಿನ ಕೇಸ್ ಬಗ್ಗೆ ಕೇಳ್ತಾನೆ. ಸೂರಜ್ ಕೂಡ ಒಬ್ಬ ಒಳ್ಳೆ ಲಾಯರ್ ಮತ್ತು ಹಾನೆಸ್ಟ್ ವ್ಯಕ್ತಿ ಆಗಿರ್ತಾನೆ. ಇಲ್ಲಿ ಹರೀಶ್ ತನ್ನ ಸೀನಿಯರ್ಸ್ಗೆ ಪರಮ್ನ ಪರಿಚಯ ಮಾಡಿಸ್ತಾನೆ. ಇವತ್ತು ಹರೀಶ್ ಒಂದು ಇಂಪಾರ್ಟೆಂಟ್ ಕೇಸ್ ಇದ್ದಿದ್ದರಿಂದ ಈಗ ಇವರು ಕೋರ್ಟ್ ರೂಮ್ಗಳಿಗೆ ಹೋಗ್ತಾರೆ. ಇಲ್ಲಿ ಪರಮ್ಗೆ ಇಲ್ಲಿ ಜನ ತನ್ನ ತಂದೆಗೆ ತುಂಬಾ ಗೌರವ ಕೊಡ್ತಾರೆ ಅಂತ ಗೊತ್ತಾಗುತ್ತೆ. ಈಗ ಕೇಸ್ ಹಿಯರಿಂಗ್ ಸ್ಟಾರ್ಟ್ ಆಗುತ್ತೆ. ಹರೀಶ್ ತನ್ನ ಫ್ರೆಂಡ್ ಟಾನಿ ಕೇಸ್ನ ವಾದ ಮಾಡ್ತಿರ್ತಾನೆ. ಟಾನಿ ಮೇಲೆ ತನ್ನ ಫ್ರೆಂಡ್ ಶ್ಯಾಮ್ ಕೊಲೆ ಕೇಸ್ ಇರುತ್ತೆ. ಇಲ್ಲಿ ಅಪೋಸಿಟ್ ಲಾಯರ್ ವಾದ ಮಾಡ್ತಾ ಅವತ್ತು ರಾತ್ರಿ ಟಾನಿ ಮತ್ತು ಶ್ಯಾಮ್ ಒಂದು ಮದುವೆಗೆ ಹೋಗಿದ್ರು. ಅವರು ಅಲ್ಲಿಗೆ ಹೋದಾಗ ಅವರ ನಡುವೆ ಜಗಳ ಆಗಿತ್ತು. ಆಗ ಟಾನಿ ಎಲ್ಲರ ಮುಂದೆ ಶ್ಯಾಮ್ಗೆ ನಿನ್ನ ಕೊಲ್ತೀನಿ ಅಂತ ಹೇಳಿದ್ದ. ಅದಾದ 1 ಗಂಟೆ ಒಳಗೆ ಟಾನಿ ಶ್ಯಾಮ್ನ ಕಾರಿಂದ ಗುದ್ದಿ ಕೊಂದಿದ್ದ ಅಂತ ಹೇಳ್ತಾರೆ. ಅದಕ್ಕೆ ಕೌಂಟರ್ ಆಗಿ ಹರೀಶ್ ಅವತ್ತು ಅವರ ನಡುವೆ ಜಗಳ ಆಗಿದ್ದು ನಿಜ, ಆದ್ರೆ ಟಾನಿ ಶ್ಯಾಮ್ನ ಕೊಂದಿಲ್ಲ. ಏಕೆಂದ್ರೆ ಪೊಲೀಸ್ ರಿಪೋರ್ಟ್ ಪ್ರಕಾರ ಅವತ್ತು ಟಾನಿ ಕಾರ್ ಯೂಟರ್ನ್ ಆಗಿತ್ತು. ಆದ್ರೆ ಆ ರೋಡಲ್ಲಿ 3 ಕಿಲೋಮೀಟರ್ ವರೆಗೆ ಯಾವುದೇ ಯೂಟರ್ನ್ ಇಲ್ಲ. ಇನ್ನು ಆಕ್ಸಿಡೆಂಟ್ ಮಾಡಿದ ಕಾರ್ ಕೂಡ ಟಾನಿದಲ್ಲ ಅಂತ ಹೇಳ್ತಾನೆ. ಮತ್ತು ಹರೀಶ್ ಇಲ್ಲಿ ಪೊಲೀಸರ ಕೆಲಸದ ಮೇಲೆ ಕೂಡ ಪ್ರಶ್ನೆ ಎತ್ತಾನೆ. ಏಕೆಂದ್ರೆ ಅವರು ತಯಾರಿಸಿದ ರಿಪೋರ್ಟ್ ತಪ್ಪಾಗಿರುತ್ತೆ. ಇದರಿಂದ ಈ ಕೇಸ್ ನೋಡ್ತಿದ್ದ SI ಹರೀಶ್ ಮೇಲೆ ಸಿಟ್ಟಾಗ್ತಾನೆ. ಆದ್ರೆ ಎಲ್ಲ ಆಧಾರಗಳಿಂದ ಹರೀಶ್ ಈ ಕೇಸ್ ನ ಗೆಲ್ತಾನೆ. ಈಗ ಇವರು ಹೊರಗೆ ಬಂದಾಗ ಪರಮ್ಗೆ ಅವನ ಫ್ರೆಂಡ್ ಫೋನ್ ಮಾಡ್ತಾನೆ. ಈತ ದುಬೈನಲ್ಲಿರ್ತಾನೆ. ಪರಮ್ ಕೂಡ ದುಬೈಗೆ ಹೋಗಿ ಅಲ್ಲೇ ಕೆಲಸ ಮಾಡ್ಕೊಂಡು ಇರಬೇಕು ಅನ್ಕೋತಾನೆ. ಅವರ ಫ್ರೆಂಡ್ ಪರಮ್ಗೆ ಇಲ್ಲಿ ಕೆಲಸ ಬೇಕಿದ್ರೆ ಹೋಟೆಲ್ ಮ್ಯಾನೇಜ್ಮೆಂಟ್ ಡಿಗ್ರಿ ಬೇಕು ಅಂತ ಹೇಳ್ತಾನೆ. ಅದಕ್ಕೆ ಪರಮ್ ಈಗ ರಾಫೇಲ್ ಎಂಬ ಒಬ್ಬ ವ್ಯಕ್ತಿಗೆ ಕಾಲ್ ಮಾಡ್ತಾನೆ. ರಾಫೇಲ್ ಫೇಕ್ ಡಿಗ್ರಿ ಸರ್ಟಿಫಿಕೇಟ್ ಗಳನ್ನ ಮಾಡ್ತಿರ್ತಾನೆ. ಪರಮ್ ಅವನಿಗೆ ಹೋಟೆಲ್ ಮ್ಯಾನೇಜ್ಮೆಂಟ್ ಡಿಗ್ರಿ ಬೇಕು ಅಂತ ಹೇಳ್ತಾನೆ. ಆಗ ಆತ ಇವತ್ತು ರಾತ್ರಿ ನನ್ನ ಮದುವೆ ಇದೆ, ಆಗಲ್ಲ ಅಂತ ಹೇಳ್ತಾನೆ. ಆದ್ರೆ ಪರಮ್ ಹೆಚ್ಚಿನ ಹಣ ಕೊಡ್ತೀನಿ ಅಂತ ಹೇಳಿದಾಗ ಆತ ಒಪ್ಕೋತಾನೆ. ಅಲ್ಲಿಂದ ಪರಮ್ ಎದ್ದು ಹೋಗ್ತಿದ್ದಾಗ ಒಂದು ಮೊಳೆಗೆ ಅವನ ಪ್ಯಾಂಟ್ ಸಿಕ್ಕಿಕೊಂಡು ಹರಿದು ಹೋಗುತ್ತೆ. ಆಗ ಅವನು ಇರಿಟೇಷನ್ ಆಗಿ ಸಿಟ್ಟಾಗ್ತಿರ್ತಾನೆ. ಆಗ ಅಲ್ಲಿ ಕಾಗಜಾತ್ ಎಂಬ ಒಬ್ಬ ಮಹಿಳೆ ಬರ್ತಾಳೆ. ಈಕೆ ಪರಮ್ಗೆ ಶಾಂತಿಯಿಂದ ಇರುವಂತೆ ಹೇಳ್ತಾಳೆ. ಪರಮ್ ಹರೀಶ್ ಚೇಂಬರ್ಗೆ ಬಂದಾಗ ಸೂರಜ್ ಪರಮ್ಗೆ ಕಾಗಜಾತ್ ಬಗ್ಗೆ ಹೇಳ್ತಾನೆ. ಇಲ್ಲಿ ಸೂರಜ್ ಕಾಗಜಾತ್ ತಂದೆ ಒಬ್ಬ ದೊಡ್ಡ ವಕೀಲ ಆಗಿದ್ರು. ಆಕೆಯ ತಂದೆನೇ ಹರೀಶ್ ಸರ್ಗೆ ಅವರ ಮೊದಲ ಕೇಸ್ ಕೊಡಿಸಿದ್ರು ಅಂತ ಹೇಳ್ತಾನೆ. ಇಲ್ಲಿ ಹರೀಶ್ ಪರಮ್ಗೆ ತನ್ನ ಮೊದಲ ಕೇಸಿಂದ ಬಂದ ಹಣನ ತೋರಿಸ್ತಾನೆ. ಇಲ್ಲಿ ತನಕ ಹರೀಶ್ ಆ ನೋಟನ್ನ ಹಾಗೆ ಇಟ್ಟಿರ್ತಾನೆ. ಇವರು ಮಾತನಾಡುತ್ತಿರುವಾಗ ಅಲ್ಲಿ ಸತ್ಯವಾನ್ ಎಂಬ ಒಬ್ಬ ವ್ಯಕ್ತಿ ಬರ್ತಾನೆ. ಈತ ನನಗೆ ನನ್ನ ವೈಫ್ ನಿಂದ ಡಿವೋರ್ಸ್ ಬೇಕು ಅಂತ ಹೇಳ್ತಾನೆ. ಆಗ ಹರೀಶ್ ನಾವಿಂತ ಕೇಸ್ನ ತಗೊಳ್ಳಲ್ಲ ಅಂತ ಹೇಳ್ತಾನೆ. ಆಗ ಸತ್ಯವಾನ್ ನನ್ನ ಇಲ್ಲಿಗೆ ಕಲೆಕ್ಟರ್ ಕಳಿಸಿದ್ರು, ಅವರ ಹತ್ರ ನಾನು ಡ್ರೈವರ್ ಆಗಿ ಕೆಲಸ ಮಾಡ್ತೀನಿ ಅಂತ ಹೇಳ್ತಾನೆ. ಹರೀಶ್ಗೆ ಕಲೆಕ್ಟರ್ ಪರಿಚಯ ಇರುತ್ತೆ. ಅದಕ್ಕೆ ಅವರು ಸತ್ಯವಾನ್ ಕೇಸ್ನ ಕೇಳ್ತಾರೆ. ಇಲ್ಲಿ ಸತ್ಯವಾನ್ ಹರೀಶ್ಗೆ ನಾನು 14 ವರ್ಷಗಳ ಹಿಂದೆ ನನ್ನ ಅಜ್ಜಿ ಹೇಳಿದಕ್ಕೆ ರತ್ನ ಅನ್ನೋ ಹುಡುಗಿನ ಮದುವೆ ಆಗಿದ್ದೆ. ಆದ್ರೆ ಮದುವೆ ಆಗಿ 1 ತಿಂಗಳಿಗೆ ನಾನು ದುಡಿಯಕ್ಕೆ ಸಿಟಿಗೆ ಬಂದೆ. ಆದ್ರೆ ಆಮೇಲೆ ನನಗೆ ಗೊತ್ತಾಗಿದ್ದು ಏನಂದ್ರೆ ನನ್ನ ಹೆಂಡತಿ ನನ್ನ ಮನೆ ಬಿಟ್ಟು ತನ್ನ ತಂದೆ ತಾಯಿ ಮನೆಗೆ ಹೋಗಿದ್ಲು. ಆಗಿನಿಂದ ಇಲ್ಲಿವರೆಗೆ ನಮ್ಮಿಬ್ಬರ ನಡುವೆ ಯಾವುದೇ ಸಂಪರ್ಕ ಇಲ್ಲ ಮತ್ತು ನಮಗೆ ಮಕ್ಕಳು ಕೂಡ ಇಲ್ಲ ಅಂತ ಹೇಳ್ತಾನೆ. ಆದ್ರೆ ಈಗ ನಾನು ಇನ್ನೊಂದು ಮದುವೆ ಆಗ್ಬೇಕು ಅಂದುಕೊಂಡಿದ್ದೀನಿ, ಅದಕ್ಕೆ ನನಗೆ ಡೈವರ್ಸ್ ಬೇಕು ಅಂತ ಹೇಳ್ತಾನೆ. ಇದನ್ನ ಕೇಳಿ ಹರೀಶ್ ಈ ಕೇಸ್ ತುಂಬಾ ಈಸಿ, ಇದನ್ನ ನಾನು ತಗೋತೀನಿ ಅಂತ ಹೇಳ್ತಾನೆ. ಆಮೇಲೆ ಸೂರಜ್ಗೆ ಈ ಕೇಸ್ನ ನೀನು ವಾದ ಮಾಡು ಅಂತ ಹೇಳ್ತಾನೆ. ಸೂರಜ್ ಹರೀಶ್ ಹತ್ರ 8 ವರ್ಷಗಳಿಂದ ಕೆಲಸ ಮಾಡ್ತಿರ್ತಾನೆ. ಹರೀಶ್ ಮೊದಲ ಬಾರಿಗೆ ಸೂರಜ್ಗೆ ಕೇಸ್ ಕೊಟ್ಟಿರ್ತಾನೆ. ಅದಕ್ಕೆ ಸೂರಜ್ ತುಂಬಾ ಖುಷಿ ಆಗ್ತಾನೆ. ಈಗ ಸೂರಜ್ ಫ್ರೆಂಡ್ JP ಸೂರಜ್ಗೆ ಕಾಲ್ ಮಾಡ್ತಾನೆ. ಆಗ ಸೂರಜ್ ಹರೀಶ್ ತನಗೆ ಕೊಟ್ಟ ಕೇಸ್ ಬಗ್ಗೆ ಹೇಳ್ತಾನೆ. ಆಗ JP ನಿನ್ನ ಹತ್ರ ಟ್ಯಾಲೆಂಟ್ ತುಂಬಾ ಇದೆ, ನೀನು ಹರೀಶ್ ಹತ್ರ ಕೆಲಸ ಮಾಡಿ ಅದನ್ನೆಲ್ಲ ವೇಸ್ಟ್ ಮಾಡ್ತಿದ್ದೀಯಾ, ಸುಮ್ಮನೆ ಅಲ್ಲಿಂದ ಹೊರಗೆ ಬಾ, ನಾವಿಬ್ರು ಸೇರಿ ನಮ್ಮಿಬ್ಬರ ಒಂದು ಚೇಂಬರ್ನ ಓಪನ್ ಮಾಡೋಣ ಅಂತ ಹೇಳ್ತಾನೆ. ಆಗ ಸೂರಜ್ ನನ್ನ ಹತ್ರ ಚೇಂಬರ್ ತಗೊಳ್ಳುವಷ್ಟು ಹಣ ಇಲ್ಲ, ನಾನು ಇಲ್ಲಿ ಕೆಲಸ ಬಿಟ್ಟರೆ ನನ್ನ ಮನೆ ಖರ್ಚು ಕೂಡ ನಡೆಯೋದು ಕಷ್ಟವಾಗುತ್ತೆ ಅಂತ ಹೇಳ್ತಾನೆ. ಇನ್ನೊಂದು ಕಡೆ ಪರಮ್ನ ತೋರಿಸ್ತಾರೆ. ಈತ ತನ್ನ ಕಸನ್ ಶಿಲ್ಪಾ ಜೊತೆ ಸೇರಿ ಫೇಕ್ ಡಿಗ್ರಿ ತೋರಕ್ಕೆ ಹೋಗ್ತಾನೆ. ಈತ ಅಲ್ಲಿ ರಾಫೇಲ್ಗೆ ಹಣ ಕೊಟ್ಟು ಡಿಗ್ರಿ ತಗೋತಾನೆ. ಆಗ ಅಲ್ಲಿ ಪೊಲೀಸ್ ರೇಡ್ ಆಗುತ್ತೆ. ಇಲ್ಲಿ ಪೊಲೀಸರು ಪರಮ್ ಮತ್ತು ರಾಫೇಲ್ನ ಅರೆಸ್ಟ್ ಮಾಡಿ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಈಗ ಶಿಲ್ಪಾ ಸೂರಜ್ಗೆ ಹೇಳಿ ಪರಮ್ನ ಸ್ಟೇಷನ್ ಇಂದ ಬಿಡಿಸ್ತಾಳೆ. ಆಮೇಲೆ ಸೂರಜ್ ಪರಮ್ಗೆ ನಿನಗೆ ವಕೀಲ ಅಂದ್ರೆ ಯಾಕೆ ಇಷ್ಟ ಇಲ್ಲ, ನಿಮ್ಮ ತಂದೆ ಇಷ್ಟು ದೊಡ್ಡ ಹೆಸರನ್ನ ಸಂಪಾದನೆ ಮಾಡಿದ್ದಾರೆ, ನೀನು ಕಷ್ಟಪಡದೆ ಅದನ್ನ ಮುಂದೆ ತಗೊಂಡು ಹೋದ್ರೆ ಸಾಕು ಅಂತ ಹೇಳ್ತಾನೆ. ಆದ್ರೆ ಪರಮ್ ಏನು ಹೇಳದೆ ಸುಮ್ಮನಿರ್ತಾನೆ. ಈಗ ಮಾರನೇ ದಿನ ಪರಮ್ ಚೇಂಬರ್ಗೆ ಬಂದಾಗ ಇಲ್ಲಿ ಹರೀಶ್ ಪರಮ್ಗೆ ಲಾಯರ್ ಹಾಕೊಳ್ಳೋ ನೆಕ್ ಬ್ಯಾಂಡ್ ಹಾಕ್ತಾನೆ.
ಮತ್ತು ಪರಂಗೆ ತನ್ನ ಮೊದಲ ಪೇಮೆಂಟ್ ನಲ್ಲಿ ₹100 ನೋಟನ್ನ ಕೊಡ್ತಾನೆ. ಏಕೆಂದ್ರೆ ಇಲ್ಲಿಂದ ಪರಂ ಅಫಿಷಿಯಲಿ ಲಾಯರ್ ಕೆಲಸ ಸ್ಟಾರ್ಟ್ ಮಾಡ್ತಾನೆ. ಈಗ ಮಾರನೇ ದಿನ ಸತ್ಯವಾನ್ ಮತ್ತು ರಯತ್ನ ಡೈವರ್ಸ್ ಕೇಸ್ ಇರುತ್ತೆ. ಇಲ್ಲಿ ಅವರಿಬ್ಬರು ಬಂದಿರ್ತಾರೆ. ಆಗ ಸೂರಜ್ ಸತ್ಯವಾನ್ ಕಡೆಯಿಂದ ಕೇಸ್ ವಾದ ಮಾಡ್ತಿರ್ತಾನೆ. ಆದ್ರೆ ರತ್ನ ಕಡೆ ಯಾವುದೇ ವಕೀಲ್ ಇರಲ್ಲ. ಆಗ ಸೂರಜ್ ಪರಂಗೆ ನೀನು ರತ್ನ ಕಡೆಯಿಂದ ಕೇಸ್ ವಾದ ಮಾಡು, ಇದರಿಂದ ನಾವು ಆದಷ್ಟು ಬೇಗ ಈ ಕೇಸ್ನಿಂದ ಹೊರಗೆ ಬರಬಹುದು ಅಂತ ಹೇಳ್ತಾನೆ. ಅದಕ್ಕೆ ಪರಂ ಕೂಡ ಸರಿ ಅಂತ ಒಪ್ಕೋತಾನೆ. ಆದ್ರೆ ಪರಂ ಅಲ್ಲಿಂದ ಹೋಗ್ತಿದ್ದಾಗ ಬೇರೆ ಲಾಯರ್ ಇದ್ದಿದ್ರೆ ರತ್ನಗೆ ಹಣ ಕೂಡ ಸಿಕ್ತಿತ್ತು ಅಂತ ಹೇಳ್ತಾನೆ. ಇದನ್ನ ರತ್ನ ಕೇಳ್ಬಿಡ್ತಾಳೆ. ಈಗ ಕೋರ್ಟ್ ಒಳಗೆ ಬಂದಾಗ ಸೂರಜ್ ಡ್ರೈವರ್ಸ್ಗಾಗಿ ವಾದ ಮಾಡ್ತಾನೆ. ಆಗ ಜಡ್ಜ್ ರತ್ನಗೆ ನಿನಗೆ ಏನಾದ್ರೂ ಬೇಕಾ ಅಂತ ಕೇಳ್ತಾನೆ. ಆಗ ರತ್ನ ಇವರು ಹಣ ಸಿಗುತ್ತೆ ಅಂತ ಹೇಳಿದ್ರು ಅಂತ ಹೇಳ್ತಾಳೆ. ಆದ್ರೆ ಪರಂ ನಾನ್ಯಾವಾಗ ಹೇಳಿದ್ದೆ ಅಂತ ಹೇಳ್ತಾನೆ. ಆಗ ಜಡ್ಜ್ ಸೂರಜ್ ಮತ್ತು ಪರಂ ಒಂದೇ ಸೈಡ್ ಇಂದ ವಾದ ಮಾಡ್ತಿದ್ದಾರೆ ಅಂತ ಅಂದುಕೊಂಡು ರತ್ನಗೆ ಬೇರೆ ಲಾಯರ್ ಪ್ರೊವೈಡ್ ಮಾಡ್ತಾರೆ. ಏಕೆಂದ್ರೆ ಕೋರ್ಟ್ ಅಲ್ಲಿ ಯಾರಿಗೆ ಲಾಯರ್ ಹೈರ್ ಮಾಡೋಷ್ಟು ಕ್ಷಮತೆ ಇರಲ್ವೋ ಕೋರ್ಟ್ ಅವರಿಗೆ ಸರ್ಕಾರಿ ವಕೀಲರನ್ನ ನೇಮಿಸ್ತಿರುತ್ತೆ. ಒಂದೇ ಹಿಯರಿಂಗ್ ನಲ್ಲಿ ಕೇಸ್ ಕ್ಲೋಸ್ ಆಗುತ್ತೆ ಅಂದುಕೊಂಡಿದ್ದ ಸೂರಜ್ಗೆ ಈಗ ಶಾಕ್ ಆಗುತ್ತೆ. ಈ ವಿಷಯ ಹರೀಶ್ಗೆ ಗೊತ್ತಾದಾಗ ಆತ ಪರಂ ಮೇಲೆ ಕೋಪ ಮಾಡ್ತಾನೆ. ಆಗ ಅಲ್ಲಿ ಚೋಟೆಲಾಲ್ ಎಂಬ ವಕೀಲ್ ಬರ್ತಾನೆ. ಈತನ ಬರ್ತ್ಡೇ ಪಾರ್ಟಿ ಇರುತ್ತೆ. ಅದಕ್ಕೆ ಆತ ಇವರನ್ನ ತನ್ನ ಬರ್ತ್ಡೇಗೆ ಇನ್ವೈಟ್ ಮಾಡ್ತಾನೆ. ಈಗ ಇವರೆಲ್ಲ ಪಾರ್ಟಿಗೆ ಹೋಗಿ ಎಂಜಾಯ್ ಮಾಡ್ತಾರೆ. ಇಲ್ಲಿ ಹರೀಶ್ ಎಲ್ಲರಿಗೆ ಪರಂ ಸುಪ್ರೀಂ ಕೋರ್ಟ್ ಲಾಯರ್ ಆಗ್ತಾನೆ. ಅದಕ್ಕಾಗಿ ನಾನು ಎಲ್ಲಾ ಪ್ಲಾನಿಂಗ್ ಮಾಡಿದ್ದೀನಿ ಅಂತ ಹೇಳ್ತಾನೆ. ಆವಾಗ ಅಲ್ಲಿ ಅನುಷಾ ಎಂಬ ಒಬ್ಬ ಲಾಯರ್ ಬರ್ತಾಳೆ. ಈಕೆ ಈಗ ರತ್ನ ಕೇಸ್ ನ ನೋಡ್ತಿರ್ತಾಳೆ. ಇದು ಹರೀಶ್ಗೆ ಗೊತ್ತಾದಾಗ ಆತ ಈ ಕೇಸಲ್ಲಿ ಏನಿಲ್ಲ, ಈ ಕೇಸ್ನ ಈಗ ನಾನು ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳ್ತಾನೆ. ಆಗ ಅನಿಶಾ ಹಾಗಾದ್ರೆ ನಾನು ಖಂಡಿತ ಈ ಕೇಸ್ನ ತಗೋತೀನಿ ಅಂತ ಹೇಳ್ತಾಳೆ. ಆದ್ರೆ ಇದರಿಂದ ಸೂರಜ್ ತುಂಬಾ ದುಃಖ ಆಗ್ತಾನೆ. ಏಕೆಂದ್ರೆ ಅವನಿಗೆ ಸಿಕ್ಕ ಮೊದಲ ಕೇಸ್ನ ಕೂಡ ಅವನಿಗೆ ಸರಿಯಾಗಿ ವಾದ ಮಾಡಲು ಬಿಡದೆ ಅವನಿಂದ ಆ ಕೇಸ್ನ ವಾಪಸ್ ತಗೊಂಡಿರ್ತಾರೆ. ಇನ್ನೊಂದು ಕಡೆ ಪರಂನ ತೋರಿಸ್ತಾರೆ. ಸ್ವಲ್ಪ ದಿನ ಕಳೆಯುತ್ತೆ. ಪರಂ ಹೇಗೋ ಮಾಡಿ ವಕೀಲ ಕೆಲಸ ಮಾಡ್ತಿರ್ತಾನೆ. ಆದ್ರೆ ಅವನಿಗೆ ಇಂಟ್ರೆಸ್ಟ್ ಇಲ್ಲದರಿಂದ ಅವನು ಯಾವಾಗ್ಲೂ ತಪ್ಪು ಮಾಡ್ತಿರ್ತಾನೆ. ಇದರಿಂದ ಒಂದು ದಿನ ಜಡ್ಜ್ ಅವನಿಗೆ ಬೈತಾನೆ. ಆಗ ಪರಂ ಬೇಜಾರಲ್ಲಿ ಒಂದು ಕಡೆ ಕೂತಿರ್ತಾನೆ. ಆಗ ಅಲ್ಲಿ ಲಾಯರ್ ಕಾಗಜಾತ್ ಬರ್ತಾಳೆ. ಈಕೆ ಪರಂಗೆ ನನ್ನ ಕಜನ್ ಒಬ್ಬನು ಕೂಡ ಹೀಗೆ ಇದ್ದ, ಅವನಿಗೆ ಅವನ ತಂದೆ ಲೆಗಸಿನ ಮುಂದುವರಿಸೋಕೆ ಇಷ್ಟ ಇರದೆ ಕೆನಡಾಗೆ ಹೋಗಿ ಅಲ್ಲೇ ಸೆಟ್ಲ್ ಆದ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಪರಂ ತಾನು ಕೂಡ ಕೆನಡಾಗೆ ಹೋಗ್ಬೇಕಂತ ಡಿಸೈಡ್ ಮಾಡ್ತಾನೆ. ಇನ್ನೊಂದು ಕಡೆ ಸೂರಜ್ ಹೋಗಿ ತನ್ನ ಫ್ರೆಂಡ್ ಜೆಪಿಗೆ ತನ್ನ ಕೇಸ್ ನ ವಾಪಸ್ ತಗೊಂಡ್ರು ಅಂತ ಹೇಳ್ತಾನೆ. ಆಗ ಜೆಪಿ ಇವರೆಲ್ಲ ಹೀಗೆ ನಿನ್ನ ಮುಂದೆ ಬರೋಕೆ ಬಿಡಲ್ಲ, ನೀನು ಜೀವನದಲ್ಲಿ ಮುಂದೆ ಬೇಕಾದ್ರೆ ನಾವು ನಮ್ಮ ಒಂದು ಸ್ವಂತ ಚೇಂಬರ್ ನ ತೆಗಿಬೇಕು ಅಂತ ಹೇಳ್ತಾನೆ. ಆಗ ಸೂರಜ್ ಸರಿ ಹಾಗಾದ್ರೆ ನಾವು ನಮ್ಮ ಸ್ವಂತ ಚೇಂಬರ್ ನ ತಗೊಳ್ಳೋಣ, ಆದ್ರೆ ಇನ್ನೊಂದು ಸಾರಿ ಹರಿಸಾಗೆ ಬೈಬೇಡ ಅಂತ ಹೇಳ್ತಾನೆ. ಈ ಕಡೆ ಪರಂ ಕೆನಡಾಗೆ ಹೋಗ್ಬೇಕಂತ ಒಬ್ಬ ಏಜೆಂಟ್ ನ ಹೋಗಿ ಭೇಟಿ ಆಗ್ತಾನೆ. ಇಲ್ಲಿ ಏಜೆಂಟ್ ಪರಂಗೆ ನೀವು ಕೆನಡಾಗೆ ಹೋಗ್ಬೇಕಾದ್ರೆ 3 ವಸ್ತುಗಳು ಬೇಕು. ಮೊದಲನೇದು ₹8 ಲಕ್ಷ, ಎರಡನೇದು ಐಲೈಟ್ಸ್ ಎಕ್ಸಾಮ್ ಅನ್ನ ಪಾಸ್ ಆಗಬೇಕು ಮತ್ತು ಮೂರನೇದು ಪೊಲೀಸ್ ವೆರಿಫಿಕೇಶನ್ ಲೆಟರ್ ಬೇಕು. ಈ 3 ಇದ್ರೆ ನೀವು ಕೆನಡಾಗೆ ಹೋಗಬಹುದು ಅಂತ ಹೇಳ್ತಾನೆ. ಇಲ್ಲಿ ಪರಂ ಐಲೈಟ್ಸ್ ಎಕ್ಸಾಮ್ ಅನ್ನ ಮೊದಲೇ ಪಾಸ್ ಆಗಿರ್ತಾನೆ. ಈಗ ಅವನಿಗೆ ಬರೀ 8 ಲಕ್ಷ ಮತ್ತು ಪೊಲೀಸ್ ವೆರಿಫಿಕೇಶನ್ ಲೆಟರ್ ಬೇಕಾಗಿರುತ್ತೆ. ಇನ್ನೊಂದು ಕಡೆ ಜೆಪಿ ಮತ್ತು ಸೂರಜ್ ಒಂದು ಚೇಂಬರ್ ನ ನೋಡಕ್ಕೆ ಹೋಗ್ತಾರೆ. ಇವರಿಗೆ ಚೇಂಬರ್ ತುಂಬಾ ಇಷ್ಟ ಆಗುತ್ತೆ. ಆದ್ರೆ ಅದು ತಗೋಬೇಕಾದ್ರೆ ಅಡ್ವಾನ್ಸ್ ಆಗಿ ₹2 ಲಕ್ಷ ಪೇ ಮಾಡಬೇಕಾಗಿರುತ್ತೆ. ಅದಕ್ಕೆ ಸೂರಜ್ ನಾನು ದುಡ್ಡಿನ ವ್ಯವಸ್ಥೆ ಮಾಡೋಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾನೆ. ಈ ಕಡೆ ಪರಂ ಹೋಗಿ ಮನೆಯಲ್ಲಿ ತನ್ನ ಅಕೌಂಟ್ ನಲ್ಲಿದ್ದ ಹಣ ಚೆಕ್ ಮಾಡ್ತಾನೆ. ಅದರಲ್ಲಿ 10 ಲಕ್ಷ ಇರುತ್ತೆ. ಅದಕ್ಕೆ ಪರಂ ವೆರಿಫಿಕೇಶನ್ ಲೆಟರ್ ತಗೋಬೇಕಂತ ಪೊಲೀಸ್ ಸ್ಟೇಷನ್ ಗೆ ಬರ್ತಾನೆ. ಇಲ್ಲಿ ಕಾನ್ಸ್ಟೇಬಲ್ ಬಾಟಿ ಲೆಟರ್ ಬೇಕಿದ್ರೆ 80,000 ಲಂಚ ಕೊಡುವಂತೆ ಹೇಳ್ತಾನೆ. ಇದನ್ನ ಕೇಳಿ ಪರಂ ಏನು ಹೇಳದೆ ಅಲ್ಲಿಂದ ವಾಪಸ್ ಬರ್ತಾನೆ. ಈಗ ಸತ್ಯವಾನ್ ಮತ್ತು ರತ್ನ ಕೇಸ್ ಹಿಯರಿಂಗ್ ಇರುತ್ತೆ. ಇಲ್ಲಿ ರತ್ನ ಕೋರ್ಟ್ ಅಲ್ಲಿ ನಮ್ಮ ಮದುವೆ ಆದ ಒಂದೇ ತಿಂಗಳಲ್ಲಿ ಇವರು ದುಡಿಯೋಕೆ ಸಿಟಿಗೆ ಬಂದ್ರು. ಆದ್ರೆ ನಾನು ಒಬ್ಬಳೇ ಊರಲ್ಲಿ ಇದ್ದೆ. ಇಲ್ಲಿ ಇವರ ಅಜ್ಜಿ ನನಗೆ ಯಾವಾಗ್ಲೂ ಬೈತಿದ್ರು. ನಾನು ಇವರ ಜೊತೆ ಮಾತಾಡೋಕ್ಕೂ ನನಗೆ ಬಿಡ್ತಿದ್ದಿಲ್ಲ. ಅದಕ್ಕೆ ನಾನು ಏನ್ ಮಾಡ್ಬೇಕಂತ ಗೊತ್ತಾಗದೆ ನನ್ನ ತವರ ಮನೆಗೆ ಬಂದೆ ಅಂತ ಹೇಳ್ತಾಳೆ. ಆಗ ಅನುಷಾ ನನ್ನ ಕ್ಲೈಂಟ್ಗೆ 20 ಲಕ್ಷವರೆಗೂ ನಷ್ಟ ಪರಿಹಾರ ಬೇಕು ಅಂತ ಹೇಳ್ತಾಳೆ. ಆಗ ಹರೀಶ್ ಇವರು ಮದುವೆ ಆಗಿ ಒಂದೇ ತಿಂಗಳಲ್ಲಿ ದೂರ ಆದ್ರು. ಗಂಡ ಹೆಂಡತಿ ತರ ಒಂದು ದಿನಾನೂ ಬದುಕಿಲ್ಲ, ಯಾವುದಕ್ಕಾಗಿ 20 ಲಕ್ಷ ಕೊಡಬೇಕು ಅಂತ ಹೇಳ್ತಾನೆ. ಆಗ ಅನುಷಾ ಏಕೆಂದ್ರೆ ರತ್ನಾಗೆ 12 ವರ್ಷದ ಒಂದು ಹೆಣ್ಣು ಮಗು ಇದೆ, ಈಕೆ ಹೆಸರು ದೀಪು, ಆಕೆಯ ಜವಾಬ್ದಾರಿಯನ್ನು ಯಾರು ತಗೋತಾರೆ ಅಂತ ಕೇಳ್ತಾಳೆ. ಆಗ ಹರೀಶ್ ರತ್ನ 14 ವರ್ಷಗಳ ಹಿಂದೆ ಮನೆ ಬಿಟ್ಟು ಹೋದ್ರೆ ಆಕೆಗೆ 12 ವರ್ಷದ ಮಗಳು ಎಲ್ಲಿಂದ ಬಂದ್ಲು, ಆ ಮಗು ಸತ್ಯವಾನ್ದ ಅಂತ ಕೇಳ್ತಾನೆ. ಆಗ ಅನುಷಾ 12 ವರ್ಷಗಳ ಹಿಂದೆ ರತ್ನವನ್ ಮತ್ತು ಸತ್ಯ ಒಂದು ಮದುವೆಯಲ್ಲಿ ಭೇಟಿಯಾಗಿದ್ರು. ಆಗ ಅವರ ನಡುವೆ ಏನೋ ಆಗಿ ದೀಪು ಹುಟ್ಟಿದ್ದಾಳೆ ಅಂತ ಹೇಳ್ತಾಳೆ. ಅದಕ್ಕೆ ಹರೀಶ್ ದೀಪುನ ಕೋರ್ಟ್ಗೆ ಹಾಜರುಪಡಿಸುವಂತೆ ಹೇಳ್ತಾನೆ. ಇದಕ್ಕೆ ಜಡ್ಜ್ ಕೂಡ ಒಪ್ಕೋತಾನೆ. ಕೋರ್ಟ್ ಇಂದ ಹೊರಗೆ ಬಂದಾಗ ಹರೀಶ್ ಸತ್ಯವಾನ್ಗೆ ನಿಮಗೆ ನಿಜವಾಗ್ಲೂ ಮಕ್ಕಳಿಲ್ಲ ತಾನೆ ಅಂತ ಕೇಳ್ತಾನೆ. ಆಗ ಸತ್ಯವಾನ್ ಇಲ್ಲ ಅಂತ ಹೇಳ್ತಾನೆ. ಆದ್ರೆ ಈ ಕಡೆ ಪರಂಗೆ ಸತ್ಯವಾನ್ ಸುಳ್ಳು ಹೇಳ್ತಿದ್ದಾನೆ ಅಂತ ಅನಿಸುತ್ತೆ. ಈಗ ಪರಂ ಸೂರಜ್ ಹತ್ರ ಹೋಗಿ ನಾನು ಕೆನಡಾಗೆ ಹೋಗ್ಬೇಕು, ಅದಕ್ಕೆ ವೆರಿಫಿಕೇಶನ್ ಲೆಟರ್ ಬೇಕು, ಅದಕ್ಕೆ ನನಗೆ ಹೆಲ್ಪ್ ಮಾಡು ಅಂತ ಹೇಳ್ತಾನೆ. ಆಗ ಸೂರಜ್ ಪರಂ ಜೊತೆ ಸ್ಟೇಷನ್ಗೆ ಬಂದು ಬಾಟಿಗೆ ಲಂಚ ಕೊಟ್ಟು ವೆರಿಫಿಕೇಶನ್ ಲೆಟರ್ ಕೊಡುವಂತೆ ಹೇಳ್ತಾನೆ. ಅವರು ಮಾತನಾಡುತ್ತಿರುವಾಗ ಅಲ್ಲಿ ಎಸ್ಐ ಬರ್ತಾನೆ. ಈತ ಸೂರಜ್ನ ನೋಡಿ ಸೂರಜ್ ಹರೀಶ್ ಅಸಿಸ್ಟೆಂಟ್ ಅಂತ ಗುರುತು ಹಿಡಿತಾನೆ. ಅದಕ್ಕೆ ಆತ ಹರೀಶ್ ಮೇಲೆ ಇದ್ದ ಕೋಪದಿಂದ ಇನ್ನೊಂದು ಸಾರಿ ಪೊಲೀಸರಿಗೆ ಲಂಚ ಕೊಡೋಕೆ ಟ್ರೈ ಮಾಡಿದ್ರೆ ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತೀನಿ ಅಂತ ಹೇಳ್ತಾನೆ. ಈಗ ಕಾನ್ಸ್ಟೇಬಲ್ ಪರಂ ಫೇಕ್ ಡಿಗ್ರಿ ಕೇಸಲ್ಲಿ ಒಂದು ಸಾರಿ ಅರೆಸ್ಟ್ ಆಗಿದ್ದ. ಅದಕ್ಕೆ ಅವನಿಗೆ ಈಗ ಕೆನಡಾಗೆ ಹೋಗಕ್ಕೆ ಪೊಲೀಸ್ ವೆರಿಫಿಕೇಶನ್ ಲೆಟರ್ ಬೇಕು ಅಂತ ಹೇಳ್ತಾನೆ. ಇಲ್ಲಿ ಎಸ್ಐಗೆ ಪರಂ ಹರೀಶ್ ಮಗ ಅಂತ ಗೊತ್ತಾಗುತ್ತೆ. ಅದಕ್ಕೆ ಆತ ಹೋಗಿ ನಿನ್ನ ತಂದೆನ ಕರ್ಕೊಂಡು ಬಾ, ಆಗ ಲೆಟರ್ ಕೊಡ್ತೀನಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ಅವರಿಬ್ಬರು ಎದ್ದು ಹೊರಗೆ ಬರ್ತಾರೆ. ಪರಂ ತನ್ನ ತಂದೆಯಿಂದ ಆಲ್ರೆಡಿ ಫಸ್ಟ್ ಏಡ್ ಆಗಿರ್ತಾನೆ. ಅದಕ್ಕೆ ಆತ ಮತ್ತೆ ಒಳಗೆ ಹೋಗಿ ಎಸ್ಐಗೆ ನಿಮಗೆ ನನ್ನ ತಂದೆ ಮೇಲೆ ಕೋಪ ಇದ್ರೆ ಅವರ ಮೇಲೆ ತೆಗಿರಿ, ನನ್ನ ಮೇಲೆ ಅಲ್ಲ. ನೀವು ನನಗೆ ಲೆಟರ್ ಕೊಟ್ಟಿಲ್ಲ ಅಂದ್ರೆ ಮತ್ತೆ ನನ್ನ ತಂದೆನೇ ಗೆಲ್ತಾರೆ ಅಂತ ಹೇಳ್ತಾನೆ. ಈಗ ಎಸ್ಐ ಒಂದು ಸೆಕೆಂಡ್ ಯೋಚನೆ ಮಾಡ್ತಾನೆ.
ಇನ್ನು ಮಾರನೇ ದಿನ ಸತ್ಯವಾನ್ ಮತ್ತು ರತ್ನ ಕೇಸ್ ಹಿಯರಿಂಗ್ ಇರುತ್ತೆ. ಇಲ್ಲಿ ರತ್ನ ದೀಪುನ ಕರ್ಕೊಂಡು ಬಂದಿರ್ತಾಳೆ. ಆಗ ಹರೀಶ್ ಇವರು 12 ವರ್ಷ ಹಿಂದೆ ಮದುವೆಯಲ್ಲಿ ಸಿಕ್ಕಿದ್ದು ನಿಜ, ಆದ್ರೆ ಅವರ ನಡುವೆ ಏನೂ ಆಗಿಲ್ಲ. ಅದಕ್ಕೆ ದೀಪು ಸತ್ಯವಾನ್ ಮಗಳು ಅಲ್ಲ ಅಂತ ಕನ್ಫರ್ಮ್ ಮಾಡಬೇಕಾದ್ರೆ DNA ಟೆಸ್ಟ್ ಆಗ್ಬೇಕು ಅಂತ ಹೇಳ್ತಾನೆ. ಆದ್ರೆ ಅನುಷಾ ಅದಕ್ಕೆ ಒಪ್ಪಲ್ಲ. ಆಗ ಜಡ್ಜ್ ನೀವಿಬ್ರು ಔಟ್ ಆಫ್ ಕೋರ್ಟ್ ಸೆಟಲ್ಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಆದ್ರೆ ಹರೀಶ್ ಅದಕ್ಕೆ ಒಪ್ಪಲ್ಲ. ಆಗ ಜಡ್ಜ್ ಇವರಿಗೆ ಇನ್ನೊಂದು ಡೇಟ್ ಕೊಡ್ತಾನೆ. ಹಿಯರಿಂಗ್ ಮುಗಿದ ಮೇಲೆ ಹರೀಶ್ ಸೂರಜ್ಗೆ ನೀನು ಸತ್ಯವಾನ್ ಊರಿಗೆ ಹೋಗಿ ನಿಜ ಏನು ಅಂತ ಎನ್ಕ್ವೈರಿ ಮಾಡು ಅಂತ ಹೇಳ್ತಾನೆ. ಆದ್ರೆ ಸೂರಜ್ ನನಗೆ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಹೇಳ್ತಾನೆ. ಆಗ ಪರಂ ನಾನು ಹೋಗಿ ಬರ್ತೀನಿ, ಯಾಕಂದ್ರೆ ನನಗೂ ಇಲ್ಲಿ ಏನು ಕೆಲಸ ಇಲ್ಲ ಅಂತ ಹೇಳ್ತಾನೆ. ಆಗ ಹರೀಶ್ ಸರಿ ಅಂತ ಒಪ್ಕೋತಾನೆ. ಈಗ ಪರಂ ಮನೆಗೆ ಬಂದಾಗ SI ಅವನಿಗೆ ವೆರಿಫಿಕೇಶನ್ ಲೆಟರ್ ಕಳಿಸಿರ್ತಾನೆ. ಇದನ್ನ ನೋಡಿ ಪರಂ ಈಗ ತಾನು ಕೆನಡಾಗೆ ಹೋಗಬಹುದು ಅಂತ ಖುಷಿ ಆಗ್ತಾನೆ. ಇನ್ನೊಂದು ಕಡೆ ಸೂರಜ್ ಫ್ರೆಂಡ್ JP ಸೂರಜ್ಗೆ ಕಾಲ್ ಮಾಡಿ ಆದಷ್ಟು ಬೇಗ ಹಣ ಜಮಾ ಮಾಡು, ಇಲ್ಲಾಂದ್ರೆ ಆ ಜಾಗ ನಮ್ಮಿಂದ ಹೋಗ್ಬಿಡುತ್ತೆ ಅಂತ ಹೇಳ್ತಾನೆ. ಈಗ ಸೂರಜ್ ದುಡ್ಡು ಹೇಗೆ ಜಮಾ ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ತಾನೆ. ಆಗ ಅವನಿಗೆ ಕಾಗಜಾತ್ ಫೋನ್ ಮಾಡಿ ಒಂದು ಕೇಸ್ ಬಂದಿದೆ, ನೀನು ಅರ್ಜೆಂಟ್ ಆಗಿ ಸ್ಟೇಷನ್ಗೆ ಹೋಗು ಅಂತ ಹೇಳ್ತಾಳೆ. ಸೂರಜ್ ಇಲ್ಲಿ ಬಂದು ನೋಡಿದಾಗ ಇಲ್ಲಿ ಒಬ್ಬ ಹುಡುಗನನ್ನ ಪೊಲೀಸರು ಡ್ರಿಂಕ್ ಅಂಡ್ ಡ್ರೈವ್ ಅಲ್ಲಿ ಹಿಡಿದಿರ್ತಾರೆ. ಸೂರಜ್ ಇಲ್ಲಿ ಪೊಲೀಸರ ಜೊತೆ ಮಾತಾಡಿ ಆ ಹುಡುಗನನ್ನ ಬಿಡಿಸ್ತಾನೆ. ಸೂರಜ್ ಆಮೇಲೆ ಆ ಹುಡುಗನ ತಂದೆಗೆ ಪೊಲೀಸರು ನಿನ್ನ ಮಗನ ಬಿಡೋಕೆ ರೆಡಿ ಇದ್ದಿಲ್ಲ, ಅದಕ್ಕೆ 2 ಲಕ್ಷದಲ್ಲಿ ಡೀಲ್ ಡನ್ ಮಾಡಿದ್ದೀನಿ ಅಂತ ಹೇಳ್ತಾನೆ. ಹೀಗೆ ಸೂರಜ್ ತನ್ನ ಚೇಂಬರ್ಗೆ ಬೇಕಾದ ಅಡ್ವಾನ್ಸ್ ದುಡ್ಡನ್ನ ಜಮಾ ಮಾಡ್ತಾನೆ. ಇನ್ನೊಂದು ಕಡೆ ಪರಂ ಕೂಡ ತನ್ನ ಕೆಲಸನ ಸ್ಟಾರ್ಟ್ ಮಾಡಿರ್ತಾನೆ. ಪರಂ ರತ್ನ ಮಗಳು ದೀಪು ಓದ್ತಿದ್ದ ಸ್ಕೂಲ್ಗೆ ಹೋಗ್ತಾನೆ. ಇಲ್ಲಿ ಆತ ಆಕೆಯ ಹೆಡ್ ಮಾಸ್ಟರ್ ಜೊತೆ ಮಾತಾಡ್ತಾನೆ. ಆಗ ಆಕೆ ದೀಪು ತುಂಬಾ ಒಳ್ಳೆ ಹುಡುಗಿ, ಆಕೆ ಓದೋದ್ರಲ್ಲೂ ತುಂಬಾ ಮುಂದೆ ಇದ್ದಾಳೆ ಅಂತ ಹೇಳ್ತಾಳೆ. ಈಗ ಪರಂ ದೀಪು ಡಾಕ್ಯುಮೆಂಟ್ಸ್ ಫೋಟೋನ ತಗೊಂಡು ಹೋಗ್ತಾನೆ. ಆಮೇಲೆ ಅವನು ರತ್ನನ ಫಾಲೋ ಮಾಡ್ತಾನೆ. ರತ್ನ ಒಂದು ಹಾಸ್ಪಿಟಲ್ ನಲ್ಲಿ ಹೌಸ್ ಕೀಪಿಂಗ್ ಕೆಲಸ ಮಾಡ್ತಿರ್ತಾಳೆ. ಈ ಕಡೆ ಸೂರಜ್ ಕಾಗಜಾದ್ಗೆ ಆಕೆಯ ಕಮಿಷನ್ ಕೊಡೋಕೆ ಬರ್ತಾನೆ. ಇಲ್ಲಿ ಸೂರಜ್ ಆಕೆಗೆ ನಾನು ನ್ಯಾಯದಿಂದ ಹಣ ಸಂಪಾದನೆ ಮಾಡಬೇಕು ಅಂತ ಅಂದುಕೊಂಡಿದ್ದೆ, ಆದ್ರೆ ಈಗ 2 ಲಕ್ಷ ಸಂಪಾದನೆ ಮಾಡಿದ್ದು ನನಗೆ ಖುಷಿ ಆಗ್ತಿಲ್ಲ ಅಂತ ಹೇಳ್ತಾನೆ. ಆಗ ಕಾಗಜಾದ್ ಜೀವನದಲ್ಲಿ ಮುಂದೆ ಬರಬೇಕಾದ್ರೆ ಇಂಥ ಕೆಲಸ ಮಾಡ್ಲೇಬೇಕು ಅಂತ ಹೇಳ್ತಾಳೆ. ಈಗ ಪರಂ ಸತ್ಯವನ್ ಅಜ್ಜಿನ ಭೇಟಿಯಾಗೋಕೆ ಬರ್ತಾನೆ. ಈಕೆಗೆ ತುಂಬಾ ವಯಸ್ಸಾಗಿರುತ್ತೆ ಮತ್ತು ಈಕೆಗೆ ಸರಿಯಾಗಿ ಕಣ್ಣು ಕೂಡ ಕಾಣ್ತಿರಲ್ಲ. ಈಕೆ ಪರಮೇ ಸತ್ಯವನ್ ಅಂತ ಅನ್ಕೋತಾಳೆ. ಈಕೆ ಜೊತೆ ಮಾತಾಡಿ ಪರಂಗೆ ಸತ್ಯವನ್ ಅಜ್ಜ ರತ್ನ ಹೆಸರಿಗೆ ಅರ್ಧ ಪ್ರಾಪರ್ಟಿ ಬರೆದಿದ್ದಾನೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ಪರಂ ಅದನ್ನ ಚೆಕ್ ಮಾಡೋಕೆ ತಹಶೀಲ್ ಆಫೀಸ್ಗೆ ಹೋಗ್ತಾನೆ. ಆದ್ರೆ ಅದಕ್ಕೆ ತುಂಬಾ ಟೈಮ್ ಹಿಡಿಯೋ ತರ ಕಾಣುತ್ತೆ. ಆಗ ಅವನು ಅಲ್ಲೇ ಕೆಲಸ ಮಾಡ್ತಿದ್ದ ಒಬ್ಬ ವ್ಯಕ್ತಿಗೆ ಲಂಚ ಕೊಟ್ಟು ರಾತ್ರಿ ಹೋಗಿ ಆ ಡಾಕ್ಯುಮೆಂಟ್ಸ್ ನ ನೋಡ್ತಾನೆ. ಆಗ ಅವನಿಗೆ ರತ್ನ ಹೆಸರಲ್ಲಿದ್ದ ಪ್ರಾಪರ್ಟಿ ಸಿಗುತ್ತೆ. ಪರಂ ಅದರ ಫೋಟೋಸ್ ತಗೋತಾನೆ. ಅದಕ್ಕೆ ಸತ್ಯವನ್ ಪ್ರಾಪರ್ಟಿ ವಿಷಯ ರತ್ನಗೆ ಗೊತ್ತಾಗೋ ಮುಂಚೆ ಆಕೆಗೆ ಡೈವರ್ಸ್ ಕೊಡಬೇಕು ಅಂತ ಅನ್ಕೊಂಡಿದ್ದಾನೆ ಅಂತ ಅನ್ಕೋತಾನೆ. ಈಗ ಪರಂ ರಾತ್ರಿ ಊಟ ಮಾಡ್ತಿದ್ದಾಗ ಅವನಿಗೆ ಮೆಸೇಜ್ ಬರುತ್ತೆ. ಇದರಲ್ಲಿ ಪರಂ ಕೆನಡಾ ವೀಸಾ ಅಪ್ರೂವ್ ಆಗಿರುತ್ತೆ. ಇದನ್ನು ನೋಡಿ ಪರಂ ತುಂಬಾ ಖುಷಿ ಆಗ್ತಾನೆ. ಅದಕ್ಕೆ ಮಾರನೇ ದಿನ ಪರಂ ತನ್ನ ತಂದೆಗೆ ಸತ್ಯವಾನ್ ಮತ್ತು ರತ್ನ ಹೆಸರಿಗಿದ್ದ ಪ್ರಾಪರ್ಟೀಸ್ ಬಗ್ಗೆ ಹೇಳೋಕೆ ಹೋಗ್ತಾನೆ. ಆದ್ರೆ ಇಲ್ಲಿ ಕೆಲಸ ಮಾಡ್ತಿದ್ದ ವಕೀಲರು ಹರೀಶ್ಗೆ ಕೇಸನ್ನ ಗೆಲ್ಲೋಕೆ ಏನ್ ಬೇಕಾದ್ರೂ ಮಾಡ್ತಾನೆ ಅಂತ ಮಾತಾಡ್ತಿರ್ತಾರೆ. ಅದಕ್ಕೆ ಪರಂ ತನ್ನ ತಂದೆಗೆ ಈ ಪ್ರಾಪರ್ಟೀಸ್ ಬಗ್ಗೆ ಹೇಳಿದ್ರೆ ಅವರು ಅದನ್ನ ಮಿಸ್ಯೂಸ್ ಮಾಡಬಹುದು ಅಂತ ಅನ್ಕೋತಾನೆ. ಅದಕ್ಕೆ ಅವನು ಪೋಸ್ಟ್ ಆಫೀಸ್ಗೆ ಹೋಗಿ ಆ ಡಾಕ್ಯುಮೆಂಟ್ಸ್ ಗಳನ್ನ ಅನಿಶಾಗೆ ಪೋಸ್ಟ್ ಮಾಡ್ತಾನೆ. ಏಕೆಂದ್ರೆ ಪರಂಗೆ ರತ್ನ ಮೇಲೆ ಕನಿಕರ ಬಂದಿರುತ್ತೆ. ಇನ್ನೊಂದು ಕಡೆ JP ಸೂರಜ್ ಹತ್ರ ಒಂದು ಕೇಸ್ ತಂದಿರ್ತಾನೆ. ಸೂರಜ್ ಈ ಕೇಸ್ ಪೇಪರ್ ನೋಡಿ ಅವರಿಗೆ ಈ ಕೇಸ್ ತುಂಬಾ ಈಸಿ ಇದೆ, ಇದನ್ನ ನಾವು ಆರಾಮಾಗಿ ಗೆಲ್ಬಹುದು ಅಂತ ಹೇಳ್ತಾನೆ. ಇದನ್ನ ಕೇಳಿ ಅವರು ಹಾಗಾದ್ರೆ ಈ ಕೇಸ್ನ ನೀವೇ ವಾದ ಮಾಡಿ, ಸಾಯಂಕಾಲ ಒಳಗೆ ನಿಮಗೆ ಅಡ್ವಾನ್ಸ್ ಕಳಿಸ್ತೀವಿ ಅಂತ ಹೇಳ್ತಾರೆ. ಈಗ JP ಮತ್ತು ಸೂರಜ್ ತಮಗೆ ಮೊದಲ ಕೇಸ್ ಸಿಕ್ಕಿದ್ದಕ್ಕೆ ತುಂಬಾ ಖುಷಿ ಆಗ್ತಾರೆ. ಆಗ JP ನೀನು ಅವರನ್ನ ಕೇಸ್ ತುಂಬಾ ಕಾಂಪ್ಲಿಕೇಟೆಡ್ ಆಗಿದೆ ಅಂತ ಹೆದರಿಸಿದ್ರೆ ಹೆಚ್ಚಿನ ಹಣ ಸಿಗಬಹುದಾಗಿತ್ತು ಅಂತ ಹೇಳ್ತಾನೆ. ಅದಕ್ಕೆ ಸೂರಜ್ ನಾನು ಸುಳ್ಳು ಹೇಳೋದಿಲ್ಲ ಅಂತ ಹೇಳ್ತಾನೆ. ರಾತ್ರಿ ಆದಾಗ ಪರಂ ಮತ್ತು ಸೂರಜ್ ಕುಡಿತಾ ಕೂತಿರ್ತಾರೆ, ಯಾಕಂದ್ರೆ ಅವರಿಬ್ಬರ ಕೆಲಸ ಆಗಿರುತ್ತೆ. ಆಗ ಅಲ್ಲಿ JP ಬರ್ತಾನೆ. ಇವರು 3 ಸೇರಿ ಎಂಜಾಯ್ ಮಾಡ್ತಿರ್ತಾರೆ. ಆಗ JPಗೆ ಬೆಳಗ್ಗೆ ಬಂದಿದ್ದ ಕ್ಲೈಂಟ್ ಕಾಲ್ ಮಾಡಿ ನಾವು ಬೇರೆ ವಕೀಲರಿಗೆ ನಮ್ಮ ಕೇಸನ್ನ ತೋರಿಸಿದಾಗ ಅವರು ಈ ಕೇಸ್ ತುಂಬಾ ಕಾಂಪ್ಲಿಕೇಟೆಡ್ ಆಗಿದೆ ಅಂತ ಹೇಳಿದ್ರು. ಅದಕ್ಕೆ ನಾವು ಅವರಿಗೆ ಈ ಕೇಸ್ನ ಕೊಟ್ಟಿದ್ದೀವಿ, ಯಾಕಂದ್ರೆ ನಿಮಗೆ ಸರಿಯಾಗಿ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ಹೇಳ್ತಾರೆ. ಇದನ್ನ ಕೇಳಿ JP ಸೂರಜ್ ಮೇಲೆ ಸಿಟ್ ಮಾಡ್ತಾನೆ. JP ಸೂರಜ್ಗೆ ನಾನು ಅವರನ್ನ ಭಯಪಡಿಸುವಂತ ಹೇಳಿದ್ನಲ್ಲ, ಈಗ ನೋಡು ಅವರು ನಮ್ಮನ್ನ ಬಿಟ್ಟು ಬೇರೆ ಕಡೆ ಹೋದ್ರು ಅಂತ ಹೇಳ್ತಾನೆ. ಇವರು ಕುಡಿದಿದ್ದರಿಂದ ಮಾತಿಗೆ ಮಾತು ಬೆಳೆದು ಇವರ ನಡುವೆ ಜಗಳ ಆಗುತ್ತೆ. JP ಹರೀಶ್ನ ಕೂಡ ಬೈದಿದ್ದರಿಂದ ಸೂರಜ್ JPನ ಅಲ್ಲಿಂದ ಕಳಿಸ್ಬಿಡ್ತಾನೆ. ಇಲ್ಲಿ JP ಮತ್ತು ಸೂರಜ್ ಪಾರ್ಟ್ನರ್ಶಿಪ್ ಮುರಿದು ಬೀಳುತ್ತೆ. ಈ ಕಡೆ ಪರಂ ಕುಡಿದು ಮನೆಗೆ ಬರ್ತಾನೆ. ಇಲ್ಲಿ ಹರೀಶ್ ಪರಂನ ತನ್ನ ಹತ್ರ ಕರೆದು ನನ್ನ ಫ್ರೆಂಡ್ ಒಬ್ಬರು ಸುಪ್ರೀಂ ಕೋರ್ಟ್ ಅಲ್ಲಿ ಲಾಯರ್ ಆಗಿದ್ದಾರೆ, ಅದಕ್ಕೆ ನೀನು ಅಲ್ಲಿಗೆ ಹೋಗಿ ಅವರ ಜೊತೆ ಕೆಲಸ ಮಾಡು, ಇದರಿಂದ ನಿನ್ನ ಕೆರಿಯರ್ಗೆ ಒಳ್ಳೆ ಗ್ರೋತ್ ಸಿಗುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಪರಂ ನೀವ್ಯಾಕೆ ನನ್ನ ಹಿಂದೆ ಬಿದ್ದಿದ್ದೀರಾ, ನನಗೆ ಮೊದಲಿನಿಂದಲೂ ವಕೀಲಾಗೋದು ಇಷ್ಟ ಇಲ್ಲ, ನೀವು ಒಂದಲ್ಲ ಒಂದು ದಿನ ನನ್ನ ಅರ್ಥ ಮಾಡ್ಕೋತೀರಿ ಅಂತ ಅನ್ಕೊಂಡಿದ್ದೆ, ಆದ್ರೆ ನೀವು ನಿಮಗೆ ಏನು ಇಷ್ಟನೋ ಅದನ್ನೇ ಮಾಡು ಅಂತ ಹೇಳ್ತೀರಿ. ಅದಕ್ಕೆ ನಾನು ಕೆನಡಾ ವೀಸಾಗಾಗಿ ಅಪ್ಲೈ ಮಾಡಿದ್ದೆ, ಈ ವೀಸಾ ಕೂಡ ಅಪ್ರೂವ್ ಆಗಿದೆ, ನಾನು ನೆಕ್ಸ್ಟ್ ವೀಕ್ ಕೆನಡಾಗೆ ಹೋಗ್ತಾ ಇದ್ದೀನಿ, ಅಲ್ಲೇ ಯಾವುದಾದ್ರೂ ಕೆಲಸ ಹುಡ್ಕೊಂಡು ಅಲ್ಲೇ ಸೆಟ್ಲ್ ಆಗ್ತೀನಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ಹರೀಶ್ ಶಾಕ್ ಆಗ್ತಾನೆ. ಈಗ ಮಾರನೇ ದಿನ ಹರೀಶ್ ಬೇಜಾರಲ್ಲಿ ತನ್ನ ಆಫೀಸ್ ನಲ್ಲಿ ಕುಡಿತಾ ಕೂತಿರ್ತಾನೆ. ಆಗ ಅಲ್ಲಿ ಸೂರಜ್ ಬರ್ತಾನೆ. ಹರೀಶ್ ಸೂರಜ್ಗೆ ನೀನು ಕೂಡ ನನ್ನ ಬಿಟ್ಟು ಹೋಗ್ತೀಯಾ ಅಂತ ಕೇಳ್ತಾನೆ. ಆಗ ಸೂರಜ್ ಹೋಗ್ಬೇಕು ಅನ್ಕೊಂಡಿದ್ದೆ, ಆದ್ರೆ ವರ್ಕೌಟ್ ಆಗಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಹರೀಶ್ ನೀನು ಹೊರಗೆ ಹೋಗಿ ಹೊಸ ಚೇಂಬರ್ ತಗೊಳ್ಳೋದು ಬೇಡ, ನನ್ನ ಜೊತೆ ಪಾರ್ಟ್ನರ್ ಆಗಿ ಕೆಲಸ ಮಾಡು ಅಂತ ಹೇಳ್ತಾನೆ. ಇದನ್ನ ಕೇಳಿ ಸೂರಜ್ ತುಂಬಾ ಖುಷಿ ಆಗ್ತಾನೆ. ಈಗ ಹರೀಶ್ ಸೂರಜ್ಗೆ ನೀನು ಹೋಗಿ ರತ್ನ ಬಗ್ಗೆ ಎನ್ಕ್ವೈರಿ ಮಾಡು, ಪರಮನ ಕಳಿಸಿದ್ರೆ ಅವನು ಬಂದು ಏನು ಹೇಳಿಲ್ಲ, ನೀನಾದ್ರೂ ಕೆಲಸಕ್ಕೆ ಬರೋ ಇನ್ಫಾರ್ಮೇಶನ್ ತಗೊಂಡು ಬಾ ಅಂತ ಹೇಳ್ತಾನೆ. ಈಗ ಸೂರಜ್ ರತ್ನ ಬಗ್ಗೆ ಎನ್ಕ್ವೈರಿ ಮಾಡೋಕೆ ರತ್ನ ಊರಿಗೆ ಹೋಗ್ತಾನೆ. ಇದು ಪರಮ್ಗೆ ಗೊತ್ತಾದಾಗ ಆತ ಹರೀಶ್ ಫೋನ್ ಅಲ್ಲಿ ಸೂರಜ್ ನಂಬರ್ನ ಬ್ಲಾಕ್ ಮಾಡ್ತಾನೆ. ಏಕೆಂದ್ರೆ ಸೂರಜ್ ಹರೀಶ್ಗೆ ರತ್ನ ಬಗ್ಗೆ ಏನು ಇನ್ಫಾರ್ಮೇಶನ್ ಕೊಡಬಾರ್ದಂತ ಅನ್ಕೋತಾನೆ.
ಈ ಕಡೆ ಸೂರಜ್ ರತ್ನ ಊರಿಗೆ ಹೋಗಿ ಇನ್ಫಾರ್ಮೇಶನ್ ತೆಗಿತಾನೆ. ಇಲ್ಲಿ ಸೂರಜ್ ದೀಪು ಹುಟ್ಟಿದ ಹಾಸ್ಪಿಟಲ್ಗೆ ಹೋಗಿ ಅಲ್ಲಿ ಡಾಕ್ಟರ್ ಜೊತೆ ಮಾತಾಡ್ತಾನೆ. ಇಲ್ಲಿ ಸೂರಜ್ಗೆ ಒಂದು ಶಾಕಿಂಗ್ ಫ್ಯಾಕ್ಟ್ ಗೊತ್ತಾಗುತ್ತೆ. ಇದನ್ನ ಆತ ಹರೀಶ್ಗೆ ಹೇಳಲು ಕಾಲ್ ಮಾಡಿದಾಗ ಆತನ ಫೋನ್ ಸ್ವಿಚ್ ಆಫ್ ಬರುತ್ತೆ. ಇನ್ನೊಂದು ಕಡೆ ಪರಂ ಕೆನಡಾಗೆ ಹೋಗ್ಬೇಕಂತ ರೆಡಿ ಆಗ್ತಿರ್ತಾನೆ. ಆಗ ಅಲ್ಲಿ ಹರೀಶ್ ಬರ್ತಾನೆ. ಹರೀಶ್ ಪರಂಗಾಗಿ ಒಂದು ಜಾಕೆಟ್ ತಂದಿರ್ತಾನೆ. ಹರೀಶ್ ಪರಂಗೆ ನಿನಗೆ ಎಲ್ಲಿ ಖುಷಿ ಅನಿಸುತ್ತೋ ಅಲ್ಲಿ ಹೋಗಿ ಚೆನ್ನಾಗಿರು ಅಂತ ಹೇಳ್ತಾನೆ. ಈಗ ಮಾರನೇ ದಿನ ಸತ್ಯವಾನ್ ಕೇಸ್ ಹಿಯರಿಂಗ್ ಬರುತ್ತೆ. ಇಲ್ಲಿ ಹರೀಶ್ ಸೂರಜ್ಗಾಗಿ ವೇಟ್ ಮಾಡ್ತಿರ್ತಾನೆ. ಆದ್ರೆ ಸೂರಜ್ಗೆ ಲೇಟ್ ಆಗ್ಬಿಡುತ್ತೆ. ಆಗ ಹರೀಶ್ ಫೋನ್ ಕನೆಕ್ಟ್ ಆಗದಿದ್ದಾಗ ಸೂರಜ್ ಪರಂಗೆ ಫೋನ್ ಮಾಡಿ ರತ್ನ ಮಗಳು ದೀಪು ಸತ್ಯವಾನ್ ಮಗಳಲ್ಲ ಅಂತ ಹೇಳ್ತಾನೆ. ಇದನ್ನ ಕೇಳಿ ಪರಂ ಶಾಕ್ ಆಗ್ತಾನೆ. ಈ ಕಡೆ ಕೋರ್ಟ್ ಅಲ್ಲಿ ಅನಿಶಾ ಪರಂ ಕಳಿಸಿದ ಡಾಕ್ಯುಮೆಂಟ್ ನ ಜಡ್ಜ್ಗೆ ತೋರಿಸಿ ಸತ್ಯವಾನ್ ತಾತ ರತ್ನ ಹೆಸರಿಗೆ ಪ್ರಾಪರ್ಟಿ ಮಾಡಿದ್ರು, ಅದಕ್ಕೆ ಸತ್ಯವಾನ್ ಮೋಸದಿಂದ ರತ್ನಗೆ ಡೈವರ್ಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ದಾನೆ ಅಂತ ಹೇಳ್ತಾಳೆ. ಆಮೇಲೆ ಅನಿಶಾ ಹರೀಶ್ಗೆ ಈ ಡಾಕ್ಯುಮೆಂಟ್ಸ್ ನ ನಿಮ್ಮ ಮಗನೇ ನನಗೆ ಕೊಟ್ಟಿದ್ದು ಅಂತ ಹೇಳ್ತಾಳೆ. ಈಗ ಜಡ್ಜ್ ಈ ಕೇಸ್ ನ ಅನಿಶಾ ಗೆದ್ದಿದ್ದು ಅಂತ ರತ್ನ ಫೇವರ್ಗೆ ಜಡ್ಜ್ಮೆಂಟ್ ನ ಬರೆತಿರ್ತಾರೆ. ಜಡ್ಜ್ ಇಲ್ಲಿ ಸತ್ಯವಾನ್ ಪ್ರತಿ ತಿಂಗಳು ರತ್ನಗೆ 15,000 ರೂಪಾಯಿ ಕೊಡಬೇಕು ಅಂತ ಹೇಳ್ತಾರೆ. ಇಲ್ಲಿ ಜಡ್ಜ್ ಜಡ್ಜ್ಮೆಂಟ್ ಪೇಪರ್ ಮೇಲೆ ಸೈನ್ ಮಾಡುವಷ್ಟರಲ್ಲಿ ಅಲ್ಲಿ ಪರಂ ಬರ್ತಾನೆ. ಪರಂ ಜಡ್ಜ್ಮೆಂಟ್ ನ ಹೇಗಾದ್ರೂ ಮಾಡಿ ತಡಿಬೇಕಂತ ಅಲ್ಲೇ ಇದ್ದ ಕಾನ್ಸ್ಟೇಬಲ್ ಬಾಟಿಗೆ ಹೊಡಿತಾನೆ. ಇದರಿಂದ ಅಲ್ಲಿ ಲಾಯರ್ ಮತ್ತು ಪೊಲೀಸರ ನಡುವೆ ಜಗಳ ಸ್ಟಾರ್ಟ್ ಆಗುತ್ತೆ. ಇದರಿಂದ ಜಡ್ಜ್ ಪೇಪರ್ ಮೇಲೆ ಸೈನ್ ಮಾಡೋಕೆ ಆಗಲ್ಲ. ಈಗ ಹರೀಶ್ ಹೊರಗೆ ಬಂದು ನೀನಾಕೆ ನನಗೆ ಪ್ರಾಪರ್ಟಿ ಬಗ್ಗೆ ಹೇಳಿಲ್ಲ, ಅದಕ್ಕೆ ನಾನು ಈ ಕೇಸ್ ನ ಸೋತೆ ಅಂತ ಹೇಳ್ತಾನೆ. ಆದ್ರೆ ಸತ್ಯವಾನ್ ಪ್ರಾಪರ್ಟಿ ವಿಷಯ ನನಗೆ ಗೊತ್ತಿದ್ದಿಲ್ಲ, ನನಗೂ ಈಗಲೇ ಅದರ ಬಗ್ಗೆ ಗೊತ್ತಾಯ್ತು ಅಂತ ಹೇಳ್ತಾನೆ. ಆಗ ಅಲ್ಲಿ ಚೋಟೆಲಾಲ್ ಬಂದು ಪೊಲೀಸರು ಪರಮ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳ್ತಾನೆ. ಈಗ ಇವರೆಲ್ಲ ಪರಮ್ನ ಬಿಡಿಸೋಕೆ ಸ್ಟೇಷನ್ಗೆ ಬರ್ತಾರೆ. ಇಲ್ಲಿ ಇದೇ ಎಸ್ಐ ಇರ್ತಾನೆ. ಈತ ಹರೀಶ್ಗೆ ಅವಮಾನ ಮಾಡಿ ಪರಮ್ನ ಬಿಡ್ತಾನೆ. ಹರೀಶ್ ಮನೆಗೆ ಬಂದಾಗ ಪರಮ್ಗೆ ಬ್ಯಾಂಡೇಜ್ ಮಾಡ್ತಿರ್ತಾನೆ. ಆಗ ಪರಂ ತನ್ನ ತಂದೆಗೆ ಸಾರಿ, ನನ್ನಿಂದಾಗಿ ನೀವು ಕೇಸ್ ಸೋತ್ರಿ, ನನಗೆ ರತ್ನ ಫ್ರಾಡ್ ಅಂತ ಗೊತ್ತಿದ್ದಿಲ್ಲ, ಅದಕ್ಕೆ ಆ ಡಾಕ್ಯುಮೆಂಟ್ಸ್ ನ ಕಳಿಸಿದ್ದೆ ಅಂತ ಹೇಳ್ತಾನೆ. ಅದಕ್ಕೆ ಹರೀಶ್ ಪರವಾಗಿಲ್ಲ, ನೀನು ಈ ಲೈನಲ್ಲಿ ಇನ್ನೂ ಹೊಸಬ್ನು, ಈ ಕೇಸ್ ನಾನು ಈಸಿಯಾಗಿ ಗೆಲ್ತೀನಿ, ನೀನು ಅದೆಲ್ಲ ಟೆನ್ಷನ್ ತಗೊಳ್ಳದೆ ಕೆನಡಾಗೆ ಹೋಗಕ್ಕೆ ರೆಡಿ ಆಗು ಅಂತ ಹೇಳ್ತಾನೆ. ಆಗ ಪರಂ ಮೊದಲು ಕೇಸ್ ಮುಗಿಲಿ ಆಮೇಲೆ ಹೋಗ್ತೀನಿ ಅಂತ ಹೇಳ್ತಾನೆ. ಈಗ ಮತ್ತೆ ಸತ್ಯವಾನ್ ಕೇಸ್ ಡೇಟ್ ಬರುತ್ತೆ. ಇಲ್ಲಿ ಜಡ್ಜ್ ಜಡ್ಜ್ಮೆಂಟ್ ನ ಕೊಡ್ತಿರ್ತಾರೆ. ಆಗ ಹರೀಶ್ ಸರ್, ನನ್ನ ಕ್ಲೈಂಟ್ಗೆ ತನ್ನ ತಪ್ಪಿನ ಅರಿವಾಗಿದೆ, ಅದಕ್ಕೆ ಆತ ತನ್ನ ಮಗಳು ಮತ್ತು ಹೆಂಡತಿನ ತನ್ನ ಜೊತೆ ಇಟ್ಕೋಬೇಕು ಅನ್ಕೊಂಡಿದ್ದಾನೆ, ಅದಕ್ಕೆ ಡೈವರ್ಸ್ ನ ಕ್ಯಾನ್ಸಲ್ ಮಾಡಿ ಅಂತ ಹೇಳ್ತಾನೆ. ಈ ವಿಚಾರಕ್ಕೆ ಅನಿಶಾ ಮತ್ತು ಹರೀಶ್ ಇಬ್ಬರ ನಡುವೆ ವಾದವಾಗುತ್ತೆ. ಆಗ ಹರೀಶ್ ಜಡ್ಜ್ಗೆ ಆಕ್ಚುಲಿ ದೀಪು ಸತ್ಯವಾನ್ ಮಗಳಲ್ಲ, ಏಕೆಂದ್ರೆ ಅವರು ಮದುವೆಯಲ್ಲಿ ಸಿಕ್ಕ 4 ತಿಂಗಳಿಗೆ ದೀಪು ಹುಟ್ಟಿದ್ಲು, ಇದು ಹೇಗಾಯ್ತು ಅಂತ ಕೇಳ್ತಾನೆ. ಇದನ್ನ ಕೇಳಿ ಜಡ್ಜ್ ರತ್ನಗೆ ಸುಳ್ಳು ಹೇಳೋದಕ್ಕೆ ಬೈತಾನೆ. ಆಗ ಅನಿಶಾ ಇದು ಡೈವರ್ಸ್ ಕೇಸ್ ಅಲ್ಲದಿದ್ದರೂ ರತ್ನಗೆ ಪ್ರಾಪರ್ಟಿಯಲ್ಲಿ ಸಮನಾದ ಅಧಿಕಾರ ಇದೆ ಅಂತ ಹೇಳ್ತಾಳೆ. ಆಗ ಹರೀಶ್ ಹಾಗಾದ್ರೆ ಇದು ಈಗ ಡೈವರ್ಸ್ ಕೇಸ್ ಅಲ್ಲ, ಪ್ರಾಪರ್ಟಿ ಕೇಸ್, ಇದರ ಬಗ್ಗೆ ಇನ್ಫಾರ್ಮೇಶನ್ ತಗೊಳ್ಳಕ್ಕೆ ನಮಗೆ ಕಾಲಾವಕಾಶ ಬೇಕು ಅಂತ ಹೇಳ್ತಾನೆ. ಆಗ ಜಡ್ಜ್ ನೆಕ್ಸ್ಟ್ ಡೇಟ್ ಕೊಡ್ತಾನೆ. ಈಗ ಅನಿಶಾ ಹೊರಗೆ ಬಂದು ರತ್ನಗೆ ಬೈತಾಳೆ. ಅನಿಶಾ ರತ್ನಗೆ ನೀನು ಹೇಳಿದ ಸುಳ್ಳಿಗೆ ನಾವು ಈಗ ಕೇಸನ್ನ ಸೋಲ್ತಾ ಇದ್ದೀವಿ ಅಂತ ಹೇಳ್ತಾಳೆ. ಆಗ ರತ್ನ ಸತ್ಯವನ್ನ ಬಿಟ್ಟು ಹೋದ ಮೇಲೆ ನನಗೆ ಒಬ್ಬ ಹುಡುಗನ ಜೊತೆ ಲವ್ ಆಯ್ತು, ಅದಾದ ಸ್ವಲ್ಪ ದಿನಕ್ಕೆ ನಾನು ಪ್ರೆಗ್ನೆಂಟ್ ಆಗಿದ್ದು ಗೊತ್ತಾಗಿ ಆತನನ್ನ ಬಿಟ್ಟು ಓಡೋದ. ಈ ವಿಷಯ ಹೊರಗೆ ಬಂದ್ರೆ ದೀಪು ಹೆಸರು ಕೆಡುತ್ತೆ, ಅದಕ್ಕೆ ನಾನು ಸತ್ಯವಾನೇ ದೀಪು ತಂದೆ ಅಂತ ಹೇಳಿದ್ದೆ ಅಂತ ಹೇಳ್ತಾಳೆ. ಈಗ ಇಲ್ಲಿ ಪರಂ ಬರ್ತಾನೆ. ಪರಂ ಅನಿಶಾಗೆ ಅಪ್ಪ ಕರೆತಿದ್ದಾರೆ ಅಂತ ಹೇಳ್ತಾನೆ. ಅನಿಶಾ ಮತ್ತು ರತ್ನ ಅಲ್ಲಿಗೆ ಬಂದಾಗ ಹರೀಶ್ ರತ್ನಗೆ ನೀನು ಸುಮ್ಮನೆ ಡೈವರ್ಸ್ ಪೇಪರ್ ಮೇಲೆ ಸೈನ್ ಮಾಡಿದ್ರೆ ಸತ್ಯವಾನ್ ನಿನ್ನ ಮಗಳ ಹೆಸರಿಗೆ 8 ಲಕ್ಷ ಎಫ್ಡಿ ಇಡ್ತಾನೆ ಮತ್ತು ನಿನಗೆ 2 ಲಕ್ಷ ಕೊಡ್ತಾನೆ. ಇಲ್ಲ ಇದು ಬೇಡ ಅಂದ್ರೆ ಈ ಕೇಸ್ ತುಂಬಾ ದಿನ ಎಳೆಯುತ್ತೆ ಅಂತ ಹೇಳ್ತಾನೆ. ಈ ಡೀಲ್ ಅನಿಶಾಗೆ ಕೂಡ ಸರಿ ಅನಿಸುತ್ತೆ. ಆಗ ರತ್ನ ಸರಿ ಅಂತ ಒಪ್ಕೋತಾಳೆ. ಅನಿಶಾ ಅಲ್ಲಿಂದ ಹೋಗ್ತಿದ್ದಾಗ ಹರೀಶ್ ಅನಿಶಾನ ಹೊಗಳ್ತಾನೆ. ಈ ಕಡೆ ಪರಂಗೆ ತಾನು ಅಂದುಕೊಂಡಷ್ಟು ತನ್ನ ತಂದೆ ಕೆಟ್ಟವರಲ್ಲ ಅಂತ ಅನಿಸುತ್ತೆ, ಏಕೆಂದ್ರೆ ಆತ ರತ್ನಗೂ ಹೆಲ್ಪ್ ಮಾಡ್ತಾನೆ. ಈಗ ಪರಂ ಕೆನಡಾ ಹೋಗೋ ಪ್ಲಾನ್ ನ ಕ್ಯಾನ್ಸಲ್ ಮಾಡಿ ಇಲ್ಲೇ ಇದ್ದು ಲಾ ಪ್ರಾಕ್ಟೀಸ್ ಮಾಡಬೇಕು ಅನ್ಕೋತಾನೆ. ಸೊ ಸೀರೀಸ್ ಇಲ್ಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.